ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಹೆಮ್ಮೆಯಾಗಿದ್ದಂಥ ಗೋಲ್ಡನ್ ಚಾರಿಯಟ್ ಇವತ್ತಿನಿಂದ ನಾವು ಪುನಃ ಪ್ರಾರಂಭ ಮಾಡಿದ್ದೇವೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರವಾಸ ಮಾಡ್ತಕ್ಕಂಥ ಈ ಒಂದು ಟ್ರೈನ್ ನಮ್ಮ ಕರ್ನಾಟಕದ ಮೈಸೂರು, ನಂಜನಗೂಡು, ಹಂಪಿ ಇತ್ಯಾದಿ ಸ್ಥಳಗಳನ್ನು ಹಾಗೂ ತಮಿಳುನಾಡಿನ ಸ್ಥಳಗಳನ್ನು, ಕೇರಳ ಸ್ಥಳಗಳನ್ನು ಇದು ಸುತ್ತಿ ನಮ್ಮ ದೇಶದ ಐತಿಹಾಸಿಕ ಸಂಪತ್ತನ್ನು, ನಮ್ಮ ಪರಂಪರೆಯನ್ನು ಹಾಗೂ ನಮ್ಮ ಪರಿಸರವನ್ನು ಜನರಿಗೆ ಸರಿಯಾಗಿ ತಿಳಿಸೋದರ ಜೊತೆಗೆ ಇದೊಂದು ಅತ್ಯಂತ ಐಷಾರಾಮಿ ಹಾಗೂ ಸಂತೋಷ ಸುಖವನ್ನು ಪಡುವಂಥ ಒಂದು ಪ್ರವಾಸ. ಈ ಪ್ರವಾಸ ಜನರಿಗೆ ವಿಶೇಷ ಅನುಕೂಲತೆಯನ್ನು ಮಾಡಿದೆ. ಇದೊಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಪ್ರವಾಸ ಅನುಭವ ಅವರಿಗೆ ಆಗ್ತದೆ ಅನ್ನುವಂಥ ವಿಶ್ವಾಸವಿದೆ. ಕರ್ನಾಟಕ ಪ್ರವಾಸೋದ್ಯಮ, ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರವಾಸೋದ್ಯಮದ ಈ ಒಂದು ಏನು ಕೆಲವು ವರ್ಷಗಳವರೆಗೆ ಆಪರೇಷನನ್ನು ಸ್ಟಾಪ್ ಮಾಡಿತ್ತು, ಅದನ್ನು ಮತ್ತೆ ಪುನಃ ಪ್ರಾರಂಭಿಸಿ ಇವತ್ತು ಒಂದು ಹೊಸ ಕೊಡುಗೆಯನ್ನು ದೇಶಕ್ಕೆ ನೀಡಿದೆ. ಪ್ರವಾಸಿಗರಿಗೆಲ್ಲ ಶುಭ ಕೋರೋದಕ್ಕೆ ಇವತ್ತು ಬಂದಿದ್ದು. ಇವತ್ತಿನಿಂದ ನಮ್ಮ ಗೋಲ್ಡನ್ ಚಾರಿಯಟ್ ಪ್ರಾರಂಭ ಆಗ್ತದೆ. ಸರ್ 2018ರಲ್ಲಿ ಸ್ಟಾಪ್ ಆಗೋಕ್ಕೆ ಸ್ಥಗಿತ 2018ರಲ್ಲಿ ದಿಸ್ ವಾಸ್ ನಾಟ್ ವಯಬಲ್. ಇದು ಭಾರಿ ನುಕ್ಸಾನಿ ಮಾಡ್ತಕ್ಕಂಥದ್ದು ಆಗಿತ್ತು. ಆದರೆ ಈಗ ನಾವು ವಯಬಿಲಿಟಿಯನ್ನು ಮತ್ತೆ ವರ್ಕ್ ಮಾಡಿ ಬೇರೆ ಬೇರೆ ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯವಹಾರದ ಬದಲಾವಣೆಗಳನ್ನು ಮಾಡಿಕೊಂಡು ಈಗ ಪುನಃ ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಇದೊಂದು ಲಾಭದಾಯಕ ವೆಂಚರ್ ಆಗ್ತದೆ ಅನ್ನುವಂಥ ವಿಶ್ವಾಸ. IRCTC ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ, ಅವರಿಗೆ ಅಭಿನಂದನೆಯನ್ನು ಹೇಳ್ತೀನಿ. ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಿತರು, ವಿಶೇಷವಾಗಿ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಪ್ರಮೀಳಾ ಅವರು, ಆಮೇಲೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿಮಾಲಯನ್, ಇವರೆಲ್ಲರೂ ಸಹಿತ ನಮ್ಮ ಅಭಿನಂದನೆ ಪಾತ್ರ.